ಹಲೋ ಫ್ರೆಂಡ್ಸ್, ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಲೈಕ್ ಮಾಡಲ್ನ ಹೇಗೆ ಮಾಡೋದು ಹೆಂಗೆ ಮಾಡೋದು ಅಂತ ಒಂದು ನೋಡಿದ್ದು. ಸೊ ಇವತ್ತಿನ ಕ್ಲಾಸಲ್ಲೂ ಅಷ್ಟೇ ಇನ್ನೊಂದು ಮಾಡಲ್ ಒಂದು ಎಕ್ಸಾಂಪಲ್ನ ನೋಡೋಣ. ಸೊ ಇವತ್ತಿನ ಮಾಡಲ್ ಯಾವುದಪ್ಪ ಅಂದರೆ ನಾವು ತಗೋತಿರೋ ಮಾಡಲ್ ಇದು. ಓಕೆ, ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಏನಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಆಗಲಿ ಲೈಕ್ ಸರ್ಫೇಸ್ ಆಗಲಿ ಶೀಟ್ ಮೆಟಲ್ ಆಗಲಿ ಎಲ್ಲ ಥರದ ವೀಡಿಯೋಸ್ ಸ್ಯಾಂಪಲ್ಸ್ ಕೂಡ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ನಮ್ಮ ಚಾನಲ್ ಬಗ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ದಯವಿಟ್ಟು ಮಾಡ್ಕೊಳ್ಳಿ. ಓಕೆ, ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಮಾಡಲ್ನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ ಅಂತ ಹೇಳಿದ್ದೆ. ಸೊ ಈ ಮಾಡಲ್ ಮಾಡೋಕ್ಕಿಂತ ಮುಂಚೆ ಸೊ ಹೇಗೆ ಮಾಡೋದು ಹೆಂಗೆ ಮಾಡೋದು ಅನ್ನೋದು ಒಂದು ಸ್ಟ್ರಾಟಜಿನ ಪ್ಲ್ಯಾನ್ ಮಾಡ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಈ ಮಾಡಲ್ ನೋಡ್ತಿದ್ದಂಗೆ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟ್ ಈ ಪಾರ್ಟ್ ಏನಿದೆ ಇದನ್ನು ಫಸ್ಟ್ ಮುಗಿಸ್ಕೊಳ್ತೀನಿ. ಓಕೆ, ಅದಾದಮೇಲೆ ಈ ಪಾರ್ಟ್. ಓಕೆ, ಅದಾದಮೇಲೆ ಈ ಸರ್ಕ್ಯುಲರ್ ಪಾರ್ಟ್ನ ಮಾಡಿ ನೆಕ್ಸ್ಟ್ ಅದಾದಮೇಲೆ ಈ ಪಾರ್ಟ್ನ ತೊಗೋತೀನಿ ಕಂಪ್ಲೀಟ್. ಆಮೇಲೆ ಇಲ್ಲೊಂದು ಕಟ್ ಸೆಕ್ಷನ್ ಇದೆ, ಅದಾದಮೇಲೆ ನೆಕ್ಸ್ಟ್ ಈ ಕಟ್ ಸೆಕ್ಷನ್, ಆಮೇಲೆ ಈ ಹೋಲ್ಸ್. ಓಕೆ, ಒಟ್ಟು ಇಷ್ಟೆಲ್ಲ ಮಾಡಿ ಈ ಮಾಡಲ್ನ ನಾವು ಕಂಪ್ಲೀಟ್ ಕೂಡ ಮಾಡ್ಬೋದು. ಲೈಕ್ ಮುಂಚೆನೇ ಒಂದು ಸ್ಟ್ರಾಟಜಿ ಪ್ಲ್ಯಾನ್ ಮಾಡಿದರೆ ಲೈಕ್ ನಿಮಗೆ ಮುಂದೆ ಮಾಡ್ತಾ ಐಡಿಯಾ ಇರುತ್ತೆ. ಲೈಕ್ ಓಕೆ, ಈ ಸ್ಟೆಪ್ ಆದಮೇಲೆ ಈ ಸ್ಟೆಪ್ನೇ ಮಾಡಬೇಕು, ಈ ಸ್ಟೆಪ್ ಆದಮೇಲೆ ಈ ಸ್ಟೆಪ್ನೇ ಮಾಡಬೇಕು ಅಂತ. ಇದರಿಂದ ಬೇಗನೆ ಮಾಡಲ್ ಕೂಡ ಕಂಪ್ಲೀಟ್ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಕಮ್ಮಿ ಸ್ಟೆಪ್ಸಲ್ಲಿ ಕೂಡ ಕಂಪ್ಲೀಟ್ ಆಗುತ್ತೆ. ಓಕೆ, ಇದು ನಮ್ಮ ಸಾಲಿಡ್ ವರ್ಕ್ಸ್ 2021 ವರ್ಷನ್ನ ನಾವು ಯೂಸ್ ಮಾಡ್ತಾ ಇರೋದು. ಓಕೆ, ಸೊ ನಾನು ಹೇಳ್ದಂಗೆ ಫಸ್ಟ್ ನಾನು ಈ ಪಾರ್ಟ್ ಮಾಡ್ತೀನಿ ಅಂತ ಹೇಳಿದೆ. ಓಕೆ, ನಿಮಗೆ ಯಾವ ಫೇಸ್ ತೊಗೊಂಡ್ಬೇಕಾದ್ರೆ ಡ್ರಾ ಮಾಡ್ತೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಇದ್ರ ಥಿಕ್ನೆಸ್ ಕೊಟ್ಟಿದ್ದಾನೆ, ಎಷ್ಟು ಟೋಟಲ್ ಥಿಕ್ನೆಸ್ ಇಲ್ಲಿಂದ ಇಲ್ಲಿವರೆಗೂ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ? 15. ಓಕೆ, ನೆಕ್ಸ್ಟ್ ಅದಾದಮೇಲೆ ಈ ಥಿಕ್ನೆಸ್ ಕೊಟ್ಟಿದ್ದಾನೆ 10. ಓಕೆ, ಅಂದರೆ ನಾನೇನು ಮಾಡ್ತೀನಿ 10 ಅನ್ನೋದೊಂದು ಥಿಕ್ನೆಸ್ ಆಯಿತು. ಸೊ ಹೈಟ್ ಎಷ್ಟಿದೆ? ಹೈಟಲ್ಲಿ ಕೊಟ್ಟಿದ್ದಾನೆ ಲೈಕ್ ಓಕೆ ಓಕೆ ಇಲ್ಲೇ ಕೊಟ್ಟಿದ್ದಾನೆ ಹೈಟ್. ಡನ್. ಸೊ ಹೈಟ್ 30 ಮತ್ತು 10 ಥಿಕ್ನೆಸ್. ಸೊ ಸ್ಟಾರ್ಟ್ ಸ್ಕೆಚ್. ಸೊ ಇದು ನನಗೆ ಯಾವ ಪ್ಲೇನಲ್ಲಿ ಇರೋದ್ರಿಂದ ನೀವು ಡ್ರಾ ಮಾಡ್ಕೋಬೋದು. ಓಕೆ, ಯಾವುದೋ ಒಂದು ಫ್ರಂಟ್ ಪ್ಲೇನೇ ತೊಗೋತೀನಿ. ಸೊ ರೆಕ್ಟ್ಯಾಂಗಲ್ ನಾನು ಚೂಸ್ ಮಾಡೋಂಥದ್ದು ಪ್ಲೈನ್. ಎಷ್ಟು ಕೊಟ್ಟಿದ್ದೇನೆ ಟೋಟಲ್ಲು? 60. ಹೈಟ್ ಎಷ್ಟಿದೆ? ಹೈಟ್ 30. ಓಕೆ, ನೆಕ್ಸ್ಟ್ ಇದನ್ನು ಡಿಫೈನ್ ಮಾಡ್ತೀನಿ. ಸೊ ವೇಟ್, ಸೊ ಈ ಕನ್ಸಿಡರ್ ಈ ಮಿಡ್ ಪಾಯಿಂಟ್ನ ಮತ್ತು ಇದನ್ನು ವರ್ಟಿಕಲ್, ಮತ್ತು ಇದ್ರದ್ದು ಮಿಡ್ ಪಾಯಿಂಟ್ ಮತ್ತು ಇದನ್ನು ಹಾರಿಸಾಂಟಲ್. ಸೊ ಫುಲ್ಲಿ ಡಿಫೈನ್ಡ್. ಇದನ್ನು ಎಕ್ಸ್ಟ್ರೂಡ್. ಎಷ್ಟು? 10ವರೆಗೆ. ಓಕೆ, ನನಗೆ ಕಂಪ್ಲೀಟ್ ಈ ಪಾರ್ಟ್ ಆಯಿತು. ಓಕೆ, ನೆಕ್ಸ್ಟ್ ನಾನು ಈ ಪಾರ್ಟ್ನೇ ತಗೋತೀನಿ. ಈ ಪಾರ್ಟಲ್ಲಿ ಸ್ಕೆಚ್. ಓಕೆ, ಈ ಪಾರ್ಟಲ್ಲಿ ಸ್ಕೆಚ್ ಅಂದರೆ ನಂದು ಇಲ್ಲಿಂದ. ಸೊ ಸಿಂಪಲ್ಲಾಗಿ ಲೈನ್ನ ಡ್ರಾ ಮಾಡಿ. ಓಕೆ, ನೆಕ್ಸ್ಟ್ ಓಕೆ, ಈ ಪಾರ್ಟ್ ಮಾಡೋಕ್ಕಿಂತ ಮುಂಚೆ ಬೆಸ್ಟು ನಾವು ಸಿಲಿಂಡರ್ ಮಾಡ್ಕೊಳ್ಳೋಣ. ಏನಕ್ಕೆ ಅಂದರೆ ಇಲ್ಲೊಂದು ಡ್ರಾಫ್ಟ್ ಕಟ್ಟಿದೆ. ಈಸಿಯಾಗಿ ಸಿಲಿಂಡರ್ನ ಬೇಕಾದ್ರೆ ಟ್ಯಾಂಜೆಂಟ್ ಥರ ಮಾಡ್ಕೋಬೋದು. ಓಕೆ, ಸೊ ನೆಕ್ಸ್ಟು ನಾನೇನು ಮಾಡ್ತೀನಿ ಸಿಲಿಂಡರ್ ಹೈಟಿಗೆ ಅಂದರೆ ಇದೇ ಹೈಟಿಗೆ ಸ್ಕೆಚ್. ಓಕೆ, ಸ್ಕೆಚ್ ತಗೋತಾ ಇದ್ದೀನಲ್ಲ, ನೆಕ್ಸ್ಟ್ ಸರ್ಕಲ್ ಹಾಕೋತೀನಿ ದೂರಕ್ಕೆ, ಮತ್ತು ಇನ್ನೊಂದು ಸರ್ಕಲ್. ಇದು ಮತ್ತು ಇದು ನನಗೇನಾಗಬೇಕು? ವರ್ಟಿಕಲ್. ಓಕೆ, ಇದರ ಡೈಮೆನ್ಷನ್ ಎಷ್ಟು? ಸೊ ರೇಡಿಯಸ್ 16 ಅಂದರೆ ಡಯಾಮೀಟರ್ 32. ನೆಕ್ಸ್ಟ್ ಇದು 11 ಅಂತ ಇದೆ. ಸೊ ಡಯಾಮೀಟರ್ 22. ಡನ್.
ಸೊ ಇನ್ನೂ ಡಿಫೈನ್ ಆಗಿಲ್ಲ, ಏನಕ್ಕೆ ಅಂದರೆ ಈಸ್ ವರ್ಟಿಕಲಾಗಿ ಮೂವ್ ಆಗ್ತದೆ. ವರ್ಟಿಕಲ್ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾನೆ, ಇಲ್ಲಿಂದ 80. ಸೊ ಇಲ್ಲಿಂದ ಇಲ್ಲಿಗೆ 80. ಡನ್. ಇದಾಯ್ತಾ. ನೆಕ್ಸ್ಟ್ ಈ ಪಾರ್ಟ್ ಎಕ್ಸ್ಟ್ರೂಡ್. ಓಕೆ, ಸೊ ಇಲ್ಲಿಂದ ಮೇಲೆ ಎಷ್ಟಿದೆ ಅನ್ನೋದನ್ನ ಒಂದು ನೋಡ್ಕೊಳ್ಳೋಣ. ಓಕೆನಾ. ಸೊ ಇಲ್ಲಿಂದ ಮೇಲೆ 40, ಕೆಳಗಡೆ ಟೋಟಲ್ 60 ಇದೆ, ಇನ್ನು ಕೆಳಗಡೆ 20. ಸೊ ಡೈರೆಕ್ಷನ್ 1 ಎಷ್ಟಿರುತ್ತೆ, 40. ನೆಕ್ಸ್ಟ್ ಡೈರೆಕ್ಷನ್ 2 ಎನೇಬಲ್ ಮಾಡ್ಕೋತೀನಿ. ಸೊ ಡೈರೆಕ್ಷನ್ 2 ಕೆಳಗಡೆ ಇದೆ 10 + 10 ಲೈಕ್ 20. ಓಕೆ, ಡನ್. ನೆಕ್ಸ್ಟ್ ನಂದು ಇದೇ ಪಾರ್ಟಲ್ಲಿ ಮತ್ತೆ ಸ್ಕೆಚ್. ಈಗೇನು ಮಾಡ್ತೀನಿ, ಜಸ್ಟ್ ಲೈನ್. ಓಕೆ, ಮತ್ತೆ ಲೈನ್. ಸೊ ಈ ಸರ್ಕಲ್ ನಾನು ಕನ್ವರ್ಟ್ ಎಂಟಿಟೀಸ್, ಮತ್ತೆ ಲೈನ್ ತಗೊಂಡು ಲೈಕ್ ಟ್ಯಾಂಜೆಂಟ್ ಆಗಿ ಜಾಯಿನ್ ಮಾಡ್ಕೊಳ್ಳೋಣ. ಓಕೆ, ಟ್ಯಾಂಜೆಂಟ್, ಇದಕ್ಕೂ ಟ್ಯಾಂಜೆಂಟ್. ಸೊ ಡಿಸ್ಟೆನ್ಸ್ ನೋಡೋಣ. ಈ ಪಾಯಿಂಟಿಂದ ಆ ಲೈನ್ವರೆಗೂ ಎಷ್ಟಿದೆ, 40. ಡನ್. ಸೊ ಮತ್ತೆ ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ಹಾರಿಜಾಂಟಲ್. ಡನ್, ಕಂಪ್ಲೀಟ್. ಸೊ ನನಗೆ ಈ ಪಾರ್ಟ್ ಫುಲ್ ಬಂತು. ನೆಕ್ಸ್ಟ್ ಆ್ಯಸ್ ಯೂಶುವಲ್ ಎಕ್ಸ್ಟ್ರೂಡ್. ಸೊ ಎಕ್ಸ್ಟ್ರೂಡ್, ಇದೇ ಪಾರ್ಟ್ ಇಲ್ಲಿಗೆ ಕೆಳಕ್ಕೆ. ಸೊ ಕೆಳಕ್ಕೆ ಎಷ್ಟು ಎಕ್ಸ್ಟ್ರೂಡ್ ಆಗಬೇಕು, ಇದ್ರ ಥಿಕ್ನೆಸ್ ಏನಾರು ಕೊಟ್ಟಿದ್ದಾನೆ, ಆಫ್ಕೋರ್ಸ್ ಕೊಟ್ಟಿದ್ದಾನೆ 10. ಓಕೆ, ಸೊ ನನಗೆ ಈ ಕಂಪ್ಲೀಟ್ ಪಾರ್ಟ್ ಅನ್ನೋದು ಒಂದು ಬಂತು. ನೆಕ್ಸ್ಟ್ ಇಲ್ಲೊಂದು ಕಟ್ ಸೆಕ್ಷನ್ ಇದೆ. ಓಕೆ, ಸ್ಕೆಚ್. ಡನ್. ಸೊ ಟೋಟಲ್ ಆಗಿ ಓಕೆ, ಸೊ ಈ ಜಾಗದಿಂದ 15 ಅಂದರೆ ಒಂದು ರೆಕ್ಟ್ಯಾಂಗಲ್ ತಗೋತೀನಿ. ಓಕೆ, ಒಂದು ರೆಕ್ಟ್ಯಾಂಗಲ್. ಡನ್. ನೆಕ್ಸ್ಟ್ ಪಾರ್ಟ್ ಡೈಮೆನ್ಷನ್, ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ, 15. ಡನ್. ಮತ್ತು ಇದ್ರ ಮಧ್ಯೆ ಅಷ್ಟೇ ಡೈಮೆನ್ಷನ್ ಇದೆ, 16. ಡನ್. ನೆಕ್ಸ್ಟ್ ಈ ಪಾರ್ಟ್ನ ಬೇಕಾದ್ರೆ ಕಟ್ ಸೆಕ್ಷನ್ ಎಷ್ಟು ಡೆಪ್ತು, 3 mm ಡೆಪ್ತ್ ಇಲ್ಲಿದೆ ನೋಡಿ. ಓಕೆ, ಸೊ ಅದಕ್ಕಿಂತ ಮುಂಚೆ ಸ್ಕೆಚ್ ಇನ್ನೂ ಒಂದು ಸರ್ಕಲ್ಸ್ ಇದೆ, ಆ ಸರ್ಕಲ್ಸ್ ಕೂಡ ಇದೇ ಸ್ಕೆಚಲ್ಲಿ ನಾನು ಕಂಪ್ಲೀಟ್ ಮಾಡ್ಕೋತೀನಿ. ಓಕೆ, ಇಲ್ಲೊಂದು ಸರ್ಕಲ್, ಇಲ್ಲೊಂದು ಸರ್ಕಲ್. ಸೊ ಈ ಸರ್ಕಲ್ದು ರೇಡಿಯಸ್ ಎಷ್ಟಿದೆ, ರೇಡಿಯಸ್ 5. ಸೊ ಸ್ಮಾರ್ಟ್ ಡೈಮೆನ್ಷನ್, ರೇಡಿಯಸ್ 5 ಆರ್ ಡಯಾಮೀಟರ್ 10. ಓಕೆ, ಇದು ಮತ್ತು ಇದು ಈಕ್ವಲ್. ನೆಕ್ಸ್ಟ್ ನಾನೇನು ಮಾಡ್ತೀನಿ, ರೆಫರೆನ್ಸ್ ಲೈನ್ ತಗೋತೀನಿ ಸುಮ್ಮನೆ, ಏಕೆಂದರೆ ಸಿಮಿಟ್ರಿನ ಆಕ್ಸಿಸ್ ಮಾಡೋಕ್ಕೆ. ಸಿಮಿಟ್ರಿ. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ, ಡಿಸ್ಟೆನ್ಸ್ ಅನ್ನೋದು ಕೊಟ್ಟಿದ್ದಾನೆ. ಓಕೆ, ಇಲ್ಲಿ 3 ಹೋಲ್ಸ್ ಇದೆ. ಡನ್. ನೆಕ್ಸ್ಟ್ ಏನು ಮಾಡ್ತೀನಿ, ಸರ್ಕಲ್, ಇಲ್ಲೊಂದು ಸರ್ಕಲ್, ಈ ಸರ್ಕಲ್ ಮತ್ತು ಈ ಸರ್ಕಲ್ನ ಈಕ್ವಲ್. ಓಕೆ, ಸೊ ಈ ಡಿಸ್ಟೆನ್ಸ್ 10 ಅಂತ ಕೊಟ್ಟಿದ್ದಾನೆ, ಇಲ್ಲಿಂದ ಇಲ್ಲಿಗೆ 10. ಸೊ ಇದು ಮಿಡ್ ಪಾಯಿಂಟಲ್ಲೇ ಇರುತ್ತೆ, ಸೊ ಇಲ್ಲಿಂದ ಇಲ್ಲಿಗೆ 10. ಓಕೆ, ಸೊ ಸ್ಮಾರ್ಟ್ ಡೈಮೆನ್ಷನ್, ಇಲ್ಲಿಂದ ಇಲ್ಲಿಗೆ 10. ಓಕೆ, ನೆಕ್ಸ್ಟ್ ಮೂವ್ ಆದರೆ ಇದು ಲೈಕ್ ವರ್ಟಿಕಲಾಗಿ ಮೂವ್ ಆಗ್ತಾ ಇದೆ. ಓಕೆ, ಇದ್ರದ್ದು ಮಿಡ್ ಪಾಯಿಂಟ್ ಸೆಲೆಕ್ಟ್ ಮಾಡ್ಕೋತೀನಿ, ಮತ್ತು ಈ ಪಾಯಿಂಟ್ನ ಸೆಲೆಕ್ಟ್ ಮಾಡಿಕೊಂಡು ಹಾರಿಜಾಂಟಲ್. ಸೊ ಕಂಪ್ಲೀಟ್ ಡನ್. ನೆಕ್ಸ್ಟ್ ಏನು ಮಾಡ್ತೀನಿ, ಫ್ಯೂಚರ್ ಎಕ್ಸ್ಟ್ರೂಡ್ ಕಟ್. ಓಕೆ, ಇಲ್ಲಿ ಕೌಂಟರ್ ಇದೆ, ಕೌಂಟರ್ ನಾನು ಏನು ಮಾಡ್ತೀನಿ, ಝೂಮ್ ಮಾಡಿ ಜಸ್ಟ್ ಈ ಪಾರ್ಟ್ ಮತ್ತು ಈ ಪಾರ್ಟ್. ಓಕೆ, ಎಷ್ಟು ಬ್ಲೈಂಡ್ 3 mm.
ಡೌನ್ ಕಟ್. ಓಕೆ, ನೆಕ್ಸ್ಟ್ ಮತ್ತೆ ಇದು ಥ್ರೂ ಹೋಲ್ ಇದೆ, ಮತ್ತೆ ಏನು ಮಾಡ್ತೀನಿ ಎಕ್ಸ್ಟ್ರೂಡ್ ಕಟ್. ಇಲ್ಲಿ ಯಾವುದೇ ಸ್ಕೆಚ್ ತೋರಿಸ್ತಾ ಇಲ್ಲ, ಇಲ್ಲಿ ಆಗಿರುತ್ತೆ ಅಂದರೆ ಇಲ್ಲಿ ಪಾರ್ಟ್ ಅನ್ನೋದು ಓಪನ್ ಮಾಡಿ ಇಲ್ಲಿ ಎಕ್ಸ್ಟ್ರೂಡ್ ಕಟ್ಟಲ್ಲಿ ಇದೇ ಸ್ಕೆಚ್ ತಗೋತೀನಿ. ಸೊ ಮತ್ತೆ ಕ್ಲಿಯರ್ ಸೆಲೆಕ್ಷನ್, ಈ ಪಾರ್ಟ್, ಈ ಪಾರ್ಟ್, ಈ ಪಾರ್ಟ್, ನೆಕ್ಸ್ಟ್ ಈ ಪಾರ್ಟ್. ಎಷ್ಟು ಥ್ರೂ ಹೋಲ್ ಡನ್. ನೋಡಿ ಸಿಂಪಲಾಗಿ ಕಂಪ್ಲೀಟ್ ಆಯಿತು. ಓಕೆ, ನೆಕ್ಸ್ಟ್ ಬರೋವಂಥದ್ದು ನನಗೆ ಇದೊಂದು ಪಾರ್ಟಲ್ಲಿ ಹೋಲ್ ಇದೆ. ಓಕೆ, ಸ್ಕೆಚ್, ಸೊ ಸರ್ಕಲ್ ಮತ್ತೆ ಇನ್ನೊಂದು ಸರ್ಕಲ್. ಓಕೆ, ಸೊ ನಿಮಗೆ ಈ ವ್ಯೂ ನನಗೆ ಈ ಪಾರ್ಟಲ್ಲಿ ಸಿಗುತ್ತೆ. ಸೊ ಓಕೆ, ಇಲ್ಲಿಂದ ಇಲ್ಲಿಗೆ 15 ಇದೆ, ಮತ್ತು 15ಇಂದ ಇಲ್ಲಿಗೆ 30 ಇದೆ. ಓಕೆನಾ. ಸೊ ವರ್ಟಿಕಲ್ ಹೈಟ್ 10 ಇದೆ, ಸೊ ರೇಡಿಯಸ್ 5. ಅಬ್ಸಲ್ಯೂಟ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ 10. ಓಕೆ, ಮತ್ತು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಇಸ್ 15. ನೆಕ್ಸ್ಟ್ ಮತ್ತೆ ಇಲ್ಲಿಂದ ಇಲ್ಲಿಗೆ 30. ಸೊ ಇದಕ್ಕೆ ರೇಡಿಯಸ್ ಕೊಡ್ತೀನಿ, ರೇಡಿಯಸ್ ಆರ್ ಡಯಾಮೀಟರ್ 10. ಸೊ ಇದು ಮತ್ತು ಇದು ಈಕ್ವಲ್. ಸೊ ಡಿಫೈನ್ ಆಯಿತಾ? ಇಲ್ಲ, ಇದು ಲೈಕ್ ವರ್ಟಿಕಲ್ ಮಾತ್ರ ಮೂವ್ ಆಗ್ತಾ ಇದೆ. ಈ ಪಾಯಿಂಟ್ ಮತ್ತು ಈ ಪಾಯಿಂಟ್ನ ಹಾರಿಸಾಂಟಲ್. ಸೊ ಫುಲ್ಲಿ ಡಿಫೈನ್ಡ್. ಸೊ ನಾನೇನು ಮಾಡ್ತೀನಿ, ಎಕ್ಸ್ಟ್ರೂಡ್ ಕಟ್, ಇದು ಅಷ್ಟೇ ಥ್ರೂ ಹೋಲ್. ವೇಟ್, ಥ್ರೂ ಹೋಲ್ ಮಾಡಿದ್ರೆ ಈ ಪಾರ್ಟ್ ಕೂಡ ಕಟ್ ಆಗ್ತಾ ಇದೆ, ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಏನು ಮಾಡಿ, ಫ್ಯೂಚರಲ್ಲಿ ಎಕ್ಸ್ಟ್ರೂಡ್ ಕಟ್ ಅಪ್ ಟು ಸರ್ಫೇಸ್ ತಗೊಳ್ಳಿ. ಓಕೆ, ಈ ಸರ್ಫೇಸ್ ಪಾರ್ಟ್ ಬರುತ್ತೆ, ನನ್ನ ಸರ್ಫೇಸ್ ಪಾರ್ಟ್ ಇಲ್ಲಿ. ದೆನ್ ಕಂಪ್ಲೀಟಾಗಿ ಈ ಮಾಡೆಲ್ ನಂದು ಕಂಪ್ಲೀಟ್ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಮಾಡೆಲ್ ಕಂಪ್ಲೀಟ್ ಮಾಡೋಕ್ಕೆ ನಾನು ಎಷ್ಟು ಸ್ಟೆಪ್ಸ್ ತೊಗೊಂಡಿದ್ದೀನಿ, 1 2 3 4 5 6. ಓಕೆ, ಇದಕ್ಕಿಂತ ಕಮ್ಮಿ ಕೂಡ ನಾವು ಮಾಡ್ಬೋದು, ಮಾಡೋಕ್ಕೇನಿಲ್ಲ ಅಂತಲ್ಲ. ಸೊ ಬಿಗಿನರ್ಸ್ಗೆ ಲೈಕ್ ಈ ಥರ ಬೇಸಿಕ್ ಸ್ಟೆಪ್ಸ್ನ ಮಾಡಿಕೊಂಡು ಲೈಕ್ ಮೂವ್ ಆದರೆ ಬೆಟರ್. ಓಕೆ, ಸೊ ಲೈಕ್ ನಿಮಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಏನಾರು ಬೇಕು ಅಂದರೆ RVM ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಿಮಗೆ ವೀಡಿಯೋಸ್ ನಿಮಗೆ ಲೈಕ್ ಆಗಾಗ ಅಪ್ಲೋಡ್ ಆಗ್ತಾನೆ ಇರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.